ಲಕ್ಷ್ಮೀದೇವಿ ಮನೆಯಿಂದ ಹೊರಗೆ ಹೋಗಲು ಕಾರಣಗಳು. ನೀವು ದಿನ ಮಲಗಿಕೊಳ್ಳುವಂತಹ ಮಂಚದ ಪಕ್ಕದಲ್ಲಿ ಬಟ್ಟೆಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಎಲ್ಲೆಂದರಲ್ಲಿ ಇಡಬಾರದು. ಮಂಚವನ್ನು ಬೆಳಿಗ್ಗೆ ಮಾತ್ರವೇ ಶುಭ್ರಪಡಿಸಬೇಕು. ರಾತ್ರಿ ವೇಳೆ ಶುಚಿಪಡಿಸುವುದರಿಂದ ನೆಗೆಟಿವ್ ಎನರ್ಜಿ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಕೆಲವರು ಮನೆಯಲ್ಲಿ ಬಾತ್ರೂಮನ್ನು ಸರಿಯಾಗಿ ಶುಚಿಗೊಳಿಸುವುದಿಲ್ಲ. ಆ ರೀತಿ ಬಾತ್ರೂಮ್ ಶುಚಿಯಾಗಿ ಇಲ್ಲದೆ ಇರುವುದು ದರಿದ್ರ ಬರುವುದು ಅಲ್ಲದೆ ಅನಾರೋಗ್ಯದ ಪಾಲಾಗಬೇಕಾಗುತ್ತದೆ. ಆಹಾರವನ್ನು ತಿನ್ನಲು ಆಗದೇ ಇದ್ದರೂ ನೀವು ತಿನ್ನುವುದಕ್ಕಿಂತ ಹೆಚ್ಚಾಗಿ ಹಾಕಿಕೊಂಡು ತಟ್ಟೆಯಲ್ಲಿ ಬಿಟ್ಟು ಬಿಡುವುದು, ಈ ರೀತಿ ಮಾಡುವುದರಿಂದ ಯಾವಾಗಲೂ ಬಡವರಾಗಿ ಇರಬೇಕಾಗುತ್ತದೆ. ಊಟ ಮಾಡಿದ ತಕ್ಷಣ ತಟ್ಟೆಯನ್ನು ಹಾಗೆ ತೊಳೆದು ಇಡಬೇಕು. ಎಂಜಲನ್ನು ಎಲ್ಲೆಂದರಲ್ಲಿ ಉಗಿಯುವುದರಿಂದ ಲಕ್ಷ್ಮೀದೇವಿ ಮನೆಯೊಳಗೆ ಬರದೆ ಹೊರಟು ಹೋಗುತ್ತಾಳೆ. ಇದರಿಂದ ದರಿದ್ರ ತಾಂಡವವಾಡುತ್ತದೆ. ಮನೆಗೆ ಉತ್ತರ ದಿಕ್ಕಿಗೆ ಕಪ್ಪು ವಸ್ತುಗಳನ್ನು ಇಟ್ಟರೆ ಅದು ನೆಗೆಟಿವ್ ಎನರ್ಜಿಯನ್ನು ಕರೆದು ತರುತ್ತದೆ. ಉತ್ತರ ಮುಖವಾಗಿ ಭಾರವಾದ ವಸ್ತುಗಳನ್ನು ಇಡಬಾರದು. ಆ ರೀತಿ ಮಾಡುವುದರಿಂದ ಮನೆಯವರ ಮಧ್ಯದಲ್ಲಿ ಜಗಳಗಳು ಏರ್ಪಡುತ್ತದೆ. ಶಾಸ್ತ್ರಗಳ ಪ್ರಕಾರ ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು. ಈ ರೀತಿ ಮಾಡುವುದರಿಂದ ದರಿದ್ರ ಬರುತ್ತದೆ. ಮದ್ಯಪಾನೀಯಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ. ಸುಮಂಗಲಿ ಸ್ತ್ರೀಯರು ತಪ್ಪದೆ ಹಣೆಯಲ್ಲಿ ಬೊಟ್ಟನ್ನು ಧರಿಸಬೇಕು. ಪುರುಷರು ಎದ್ದ ಕೂಡಲೇ ಅವರ ಮುಖವನ್ನು ನೋಡಿದರೆ ತುಂಬ ಒಳ್ಳೆಯದು. ಏನಾದರೂ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ನಿಮ್ಮ ಹೆಂಡತಿಯ ಸಲಹೆ ಕೇಳಿಕೊಳ್ಳಿ. ಹೆಣ್ಣು ಮಕ್ಕಳು ತಪ್ಪದೆ ಬಳೆ ಕುಂಕುಮವನ್ನು ಇಟ್ಟುಕೊಳ್ಳಿ. ಇದರಿಂದ ಮದುವೆಯ ನಂತರ ಒಳ್ಳೆಯ ಕುಟುಂಬ ಲಭಿಸುತ್ತದೆ. ನಿಮಗೆ ನಷ್ಟವನ್ನು ತರುವ ಅಭ್ಯಾಸಗಳನ್ನು ಬಿಟ್ಟು ಬಿಡಿ. ನಿಮಗೆ ಒಳ್ಳೆಯದು ಮಾಡುವ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ಜೀವನ ಸುಖ ಸಂತೋಷಗಳಿಂದ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.